ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್ ಯೋಗ ಮಾಸ್ಟರ್. ಇಂದಿನ ಸಂಚಿಕೆಯಲ್ಲಿ ನಾವು ಗಮನಿಸೋಣ ನಿಂತು ಮಾಡುವ ಅಭ್ಯಾಸ. ನಿಂತು ಮಾಡೋ ಅಭ್ಯಾಸದಲ್ಲಿ ಮತ್ತೊಂದು ಅಭ್ಯಾಸ ಇದೆ, ಅದನ್ನು ತ್ರಿಕೋನಾಸನ ಅಂತ ಕರಿತೀವಿ. ಈ ತ್ರಿಕೋನಾಸನ ಹೇಗೆ ಮಾಡಬೇಕು, ಮಾಡುವ ವಿಧಾನ ಹೇಗಿರುತ್ತೆ, ಯಾವ ರೀತಿ ಮಾಡಬೇಕು, ಅದರ ಲಾಭ ಏನು, ಕ್ರಮಬದ್ಧವಾಗಿ ಮಾಡೋದು ಹೇಗೆ, ಈ ಎಲ್ಲ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಹೀಗೆ ನಿಂತಿರ್ತೀರ, ಕಾಲನ್ನು ಅಗಲ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅಗಲ ಇಟ್ಕೊಳ್ಳಿ, ಅಂದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಎಷ್ಟು ಸಾಧ್ಯ ಇಷ್ಟೇ ಅಲ್ಲ, ಆದಷ್ಟು ಹೆಚ್ಚಾಗಿ ಇಟ್ಕೋಬೇಕಂದ್ರೆ ದೂರ ಇರಬೇಕು. ಅಲ್ಲಿಗೆ 3 ಕೋನಗಳು ಬರುತ್ತೆ, ತ್ರಿಕೋನ ಅಂತ ಕರಿತೀವಿ. ಹಾಗಾಗಿ ಇದನ್ನು ತ್ರಿಕೋನಾಸನ ಅಂತ ಕರಿತೀವಿ. ಇಲ್ಲಿ ಕೈಗಳನ್ನು ಭುಜದ ನೇರ ತನ್ನಿ, ಗಾಳಿಯನ್ನು ತುಂಬ ತುಂಬಿಕೊಳ್ಳಿ, ಪೂರ್ತಿ ಗಾಳಿಯನ್ನು ಹೊರ ಹಾಕ್ತಾ ಸಂಪೂರ್ಣವಾಗಿ ಹೀಗೆ ಬಕ್ಕಿ. ಮತ್ತೆ ಗಾಳಿಯನ್ನು ತುಂಬ ತುಂಬಿಕೊಡ್ತೀರಾ, ಮತ್ತೊಂದು ಭಾಗಕ್ಕೆ ಸಂಪೂರ್ಣವಾಗಿ ಗಾಳಿಯನ್ನು ಹೊರ ಹಾಕ್ತಾ ಬಗ್ತೀರಾ. ಹಾಗೆ ಗಮನಿಸ್ತಾ ಹೋಗಿ. 1 2 3 4 5 6 7 8 9 10. ಹೀಗೆ ಕನಿಷ್ಠ ಪಕ್ಷ ನಾವು 25 ರೌಂಡ್ಸ್ ಮಾಡಬೇಕು, ಅಂದರೆ 25 ಸುತ್ತು ಮಾಡಬೇಕು. ಈ ಅಭ್ಯಾಸ ಇದೇ ರೀತಿಯೇ ಮಾಡಬೇಕು. ಕಾಲು ಹತ್ತಿರ ಇಟ್ಕೊಂಡು ಮಾಡಿದರೆ ನಿಮಗೆ ಹೆಚ್ಚು ಲಾಭ ಸಿಗೋದಿಲ್ಲ. ಆದಷ್ಟು ಕಾಲನ್ನು ದೂರ ಇಟ್ಕೊಂಡು ಮಾಡೋದ್ರಿಂದ ಒಳ್ಳೆಯ ಲಾಭ ಸಿಗುತ್ತೆ. ಭುಜಗಳು ನೇರನೇ ಕೈ ಇರಬೇಕು. ಬಗ್ದಾಗ ಏನು ಮಾಡ್ತೀರಾ ಅಂದರೆ ಸುಮ್ಮನೆ ಹೇಗೋ ಟ್ವಿಸ್ಟ್ ಆಗಿ ಅಥವಾ ಈ ರೀತಿ ಟ್ವಿಸ್ಟ್ ಆಗಿ ಬಗ್ಗೋದಲ್ಲ, ಪರ್ಫೆಕ್ಟಾಗಿ ಸ್ಟ್ರೆಚಿಂಗ್ ಆಗಬೇಕು. ಇಲ್ಲಿ ಟ್ವಿಸ್ಟಿಂಗ್ ಆಗೋದಲ್ಲ ಮುಖ್ಯ, ನಮಗೆ ಸ್ಟ್ರೆಚಿಂಗ್ ಆಗಬೇಕು. ನಾವು ಕೆಲವ್ರು ಏನು ಮಾಡ್ತಿರ್ತಾರೆ ಅಂದರೆ ಹೀಗೆ ಬಗ್ತಾರೆ, ಕೈ ಹೀಗೆ ಇಟ್ಕೊಂಡಿರ್ತಾರೆ, ಅಥವಾ ಇಲ್ಲೇನೋ ಇಟ್ಕೊಂಡಿರ್ತಾರೆ, ಅಥವಾ ಇಲ್ಲೆಲ್ಲೋ ಇಟ್ಕೊಳ್ತಾರೆ. ಅದು ತಪ್ಪು ವಿಧಾನ. ಹೀಗೆ ಬಗ್ತೀರಾ, ಈ ಕೈ ಆದಷ್ಟು ಕೆಳಗೆ ಹೋಗಲಿ, ಮತ್ತೊಂದು ಕೈ ನೇರವಾಗಿ ಮೇಲೆ ಬಂದು ಅದು ಸ್ಟ್ರೆಚಿಂಗ್ ಆಗಲಿ. ಈ ರೀತಿ ಸ್ಟ್ರೆಚ್ ಮಾಡಿದಾಗ ಏನಂತೆ, ಈ ಪಾರ್ಟ್ ಎಕ್ಸ್ಪೆಂಡ್ ಆಗುತ್ತೆ. ಅಲ್ಲಿಗೆ ಕರಳಿನ ಎಲ್ಲ ಒಳಭಾಗನೂ ಎಕ್ಸ್ಪೆಂಡ್ ಆಗುತ್ತೆ, ಮತ್ತೊಂದು ಕಡೆ ಕುಗ್ತಾ ಹೋಗುತ್ತೆ. ಅಂದರೆ ಒಂದು ಕಡೆ ಪ್ರೆಸ್ಸಿಂಗ್ ಆಗುತ್ತೆ, ಇನ್ನೊಂದು ಕಡೆ ಸ್ಟ್ರೆಚಿಂಗ್ ಆಗುತ್ತೆ. ಇದು ಕರಳಿನ ಎಲ್ಲ ಒಳಭಾಗಕ್ಕೂ ಒಳ್ಳೆಯದಾಯಿತು. ಹಾಗೆ ಸ್ಪೈನಲ್ ಕಾರ್ಡ್ ಜಾಯಿಂಟ್ಸ್ ಇರುತ್ತಲ್ಲ, ಹೀಗೆ ಆಗ್ತಾ ಹೋಗುತ್ತೆ. ಈ ಸ್ಪೈನಲ್ ಕಾರ್ಡ್ ಜಾಯಿಂಟ್ಸು ಯಾವಾಗಲೂ ಹೀಗಿರುತ್ತೆ. ಬೆನ್ನು ಮೂಳೆ ಹೀಗೆ ಬಂದರೆ, ಸೊ ಇಲ್ಲೂ ಸ್ಟೆಪ್ ಬೈ ಜಾಯಿಂಟ್ಸ್ ಇರುತ್ತೆ. ಈ ಜಾಯಿಂಟ್ಸಲ್ಲಿ ಏನಾಗುತ್ತೆ ಅಂದರೆ ತ್ರಿಕೋನಾಸನ ಮಾಡಬೇಕಾದ್ರೆ ಹೀಗೆ ಆಗುತ್ತೆ. ಸೊ ಈ ಆಚೆ ಈಚೆ ಬೆಂಡ್ ಆಗೋದ್ರಿಂದ ಲೋವರ್ ಬ್ಯಾಕ್ ಪೈನಿಗೆ ಬಹಳ ಒಳ್ಳೆಯ ಅಭ್ಯಾಸ. ಗಮನಿಸಿ, ಕೈ ಹೀಗೆ ಇಟ್ಕೊಳ್ತೀರಾ, ಗಾಳಿಯನ್ನು ಹೊರ ಹಾಕ್ತಾ ಸಂಪೂರ್ಣವಾಗಿ ಬಗ್ತೀರಾ, ಮತ್ತೆ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಮೇಲೆ ಬರ್ತೀರಾ, ಮತ್ತೊಂದು ಭಾಗಕ್ಕೆ ಗಾಳಿಯನ್ನು ಹೊರ ಹಾಕ್ತಾ ಸಂಪೂರ್ಣವಾಗಿ ಬಗ್ತೀರಾ. ಎಷ್ಟು ಸಾಧ್ಯವೋ ಅಷ್ಟು ಕೆಳಗೆ ಬಗ್ಗಿ. ಹೀಗೆ ಕನಿಷ್ಠ ಪಕ್ಷ 25 ಸುತ್ತನ್ನು ಮಾಡಿ. ಇದು ಬೆನ್ನು ಮೂಳೆಗೆ ಬಹಳ ಒಳ್ಳೆಯ ಅಭ್ಯಾಸ, ಅಂದರೆ ಲೋವರ್ ಬ್ಯಾಕ್ ಪೈನಿಗೆ. ಹಾಗೆ ಗರ್ಭಕೋಶದ್ದು ಕೂಡ ಆಚೆ ಈಚೆ ಬೆಂಡ್ ಆಗೋದ್ರಿಂದ ಗರ್ಭಕೋಶಕ್ಕೂ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ, ಮೂತ್ರಕೋಶಕ್ಕೂ ಒಳ್ಳೆಯ ವ್ಯಾಯಾಮ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಗೆ, ಅಂದರೆ ಡಯಾಬಿಟಿಸ್ ಕಾಯಿಲೆ ಬಂದವರಿಗಂತೂ ಬಹಳ ಒಳ್ಳೆಯ ಅಭ್ಯಾಸ.
ಹೇಳಬೇಕು ಅಂದರೆ ರಾಮಬಾಣ ಅಂತ ಕರಿಬೋದು. ಯಾವುದೇ ಹೊಟ್ಟೆಗೆ ಸಂಬಂಧಪಟ್ಟಂಥ ಅಭ್ಯಾಸ ಮಾಡಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಥರದ ಕಾಯಿಲೆಗಳಿರಲಿ, ಅಂದರೆ ಈ ಭಾಗದಲ್ಲಿ ಯಾವ್ಯಾವ ಪಾರ್ಟ್ ಇರುತ್ತೆ, ಕಿಡ್ನಿ ಇರುತ್ತೆ 2, ಲಿವರ್ ಇರುತ್ತೆ, ಪ್ಯಾಂಕ್ರಿಯಾಸ್ ಗ್ರಂಥಿ ಇರುತ್ತೆ, ಗರ್ಭಕೋಶ ಇರುತ್ತೆ, ಹಾಗೆ ಡೈಜೆಷನ್ ಸಿಸ್ಟಮ್ ಅಂದರೆ ನಮ್ಮ ಜೀರ್ಣಾಂಗಗಳು ಇರ್ತವೆ. ಈ ಎಲ್ಲ ಜೀರ್ಣಾಂಗಗಳು ಮತ್ತು ಈ ಎಲ್ಲ ಪಾರ್ಟಿಗೂ ಒಳ್ಳೆಯ ವ್ಯಾಯಾಮ ಆಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದ ಸಮಸ್ಯೆ ಬಂದರೆ ಹೇಳದೆ ಕೇಳದೆ ನಿವಾರಣೆ ಆಗುತ್ತೆ. ಇನ್ನು ಈ ಪಾರ್ಟ್ ಆದಮೇಲೆ ಇನ್ನು ಬ್ಯಾಕಲ್ಲಿ ಅಂದರೆ ನಮ್ಮ ಬೆನ್ನಿಗೆ ಸಂಬಂಧಪಟ್ಟಿದ್ದಂಗೆ ಸ್ಪೈನಲ್ ಕಾರ್ಡ್ ಜಾಯಿಂಟ್ ಆಚೆ ಈಚೆ ಬೆಂಡಿಂಗ್ ಆಗೋದ್ರಿಂದ ತುಂಬ ಒಳ್ಳೆಯ ಅಭ್ಯಾಸ. ಬೆನ್ನು ನೋವು ನಿವಾರಣೆ ಆಗುತ್ತೆ, ಉದರ ಸಂಬಂಧಿ ಕಾಯಿಲೆಗಳು ತಾನೇ ನಿಯಂತ್ರಣಕ್ಕೆ ಬರುತ್ತೆ. ತ್ರಿಕೋನಾಸನ. ಹಾಗೆ ಸ್ವಲ್ಪ ಕಾಲನ್ನು ಹತ್ತಿರ ಇಟ್ಕೊಳ್ಳಿ. ತ್ರಿಕೋನಾಸನದ ಸೆಕೆಂಡ್ ಸ್ಟೆಪ್, ಕೈಗಳನ್ನು ಭುಜದ ನೇರ ತನ್ನಿ, ಗಾಳಿಯನ್ನು ಹೊರ ಹಾಕ್ತಾ ಸಂಪೂರ್ಣವಾಗಿ ಹೀಗೆ ಪೂರ್ತಿ ತಿರುಗಬೇಕು. ಮತ್ತೆ ಗಾಳಿಯನ್ನು ತುಂಬ ತುಂಬಿಕೊಳ್ಳಿ, ಮುಂದೆ ಬನ್ನಿ, ಮತ್ತೊಂದು ಭಾಗಕ್ಕೆ ಟ್ವಿಸ್ಟ್ ಆಗ್ತಾ ಪೂರ್ತಿಯ ಗಾಳಿಯನ್ನು ಹೊರ ಹಾಕಿ. ಗಮನಿಸ್ತಾ ಹೋಗಿ. ಹೀಗೆ ಆದಷ್ಟು ಸಂಪೂರ್ಣವಾಗಿ ಟ್ವಿಸ್ಟಿಂಗ್ ಆಗಿ. ಆವಾಗಲೇ ಏನಾಯಿತು, ಹೀಗೆ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಇರ್ತಕ್ಕಂಥ ಜಾಯಿಂಟ್ಸ್ ಹೀಗೆ ಸ್ಟ್ರೆಚಿಂಗ್ ಆದರೆ ಇಲ್ಲಿ ಟ್ವಿಸ್ಟಿಂಗ್ ಆಗುತ್ತೆ. ಯಾವುದೇ ಥರದ ಬೆನ್ನಿನ ಸಮಸ್ಯೆ ಅಂದರೆ ಲೋವರ್ ಬ್ಯಾಕ್ ಪೈನ್ ಆಪ್ರೇಷನ್ ಮಾಡೋ ಸ್ಥಿತಿವರೆಗೂ ತೊಗೊಂಡೋಗಿರಲಿ, ಯಾರೂ ನನ್ನ ಮಾತು ನಂಬೋದು ಬೇಕಾಗಿಲ್ಲ. ಒಂದು ಪಕ್ಷ ನೀವೆಲ್ಲಾದರೂ ವೈದ್ಯರ ಹತ್ರ ಹೋಗಿ ನಾಳೆ ಆಪ್ರೇಷನ್ ಇದೆ ಅಂತ ನಿಮಗೇನಾದರೂ ಅವ್ರು ತಿಳಿಸಿದರೆ ನೀವು ಮತ್ತೆ ಬಂದು ಈ ಅಭ್ಯಾಸವನ್ನು ಮಾಡಿ 15 ದಿನದಲ್ಲಿ ನಿಮ್ಮ ಎಲ್ಲ ಥರದ ಸೊಂಟ ನೋವು ನಿವಾರಣೆ ಆಗುತ್ತೆ. ಬಹಳ ಒಳ್ಳೆಯ ಅಭ್ಯಾಸ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕೈಗಳು ಯಾವಾಗಲೂ ಭುಜದ ನೇರನೇ ಇರಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಕೈಗಳನ್ನ ಕೆಳಗೆ ತೊಗೊಂಡು ಮಾಡ್ತಿರ್ತಾರೆ, ಆ ಎಫೆಕ್ಟ್ ಇರೋದಿಲ್ಲ. ಇಲ್ಲಿ ಭುಜದ ನೇರನೇ ಇದ್ದರೆ ಏನಾಗುತ್ತೆ ಅಂದರೆ ಟ್ವಿಸ್ಟಿಂಗ್ ಪರ್ಫೆಕ್ಟ್ ಆಗುತ್ತೆ. ಹೀಗೆ ಪೂರ್ತಿಯಾಗಿ ಟ್ವಿಸ್ಟ್ ಮಾಡ್ತೀರಾ, ಹಾಗೆ ಮುಂದೆ ಬರ್ತೀರಾ, ಮತ್ತೊಂದು ಕಡೆ ಪೂರ್ತಿಯಾಗಿ ಟ್ವಿಸ್ಟ್ ಮಾಡ್ತೀರಾ, ಹಾಗೆ ಮುಂದೆ ಬರ್ತೀರಾ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಗಾಳಿಯನ್ನು ತುಂಬಿಕೊಂಡು ಟ್ವಿಸ್ಟಿಂಗ್ ಮಾಡ್ತಾರೆ. ಗಾಳಿಯನ್ನು ತುಂಬಿಕೊಂಡು ಟ್ವಿಸ್ಟಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಟ್ವಿಸ್ಟಿಂಗ್ ಆಗೋದಿಲ್ಲ. ಆ ಪರ್ಫೆಕ್ಟಾಗಿ ಆಗಿಲ್ದಾಗ ಸರಿಯಾದ ಲಾಭ ಸಿಗೋದಿಲ್ಲ ನಮಗೆ. ಇದು ಸೊಂಟ ನೋವಿದ್ದವರಿಗೆ ಒಂದು ಥರ ಲಾಭ ಆದರೆ, ಇನ್ನು ಕರಳಿನ ಎಲ್ಲ ಒಳಭಾಗಗಳು ಅಂದರೆ ನಾನು ಹೇಳಿದೆ, ಆವಾಗಲೇ ಹೇಳಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ, ಕರಳಿನ ಒಳಗಡೆ ಸಾಕಷ್ಟು ಮಡಿಕೆಗಳಿರ್ತವೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಎಷ್ಟು ಎತ್ತರ ಇರ್ತಾನೋ ಅವನ 8 ಪಟ್ಟು ಉದ್ದ ಕರಳಿರುತ್ತೆ. ಅಂದರೆ ಸಪೋಸ್ 5 ಅಡಿ ಹೈಟ್ ಇದ್ದಾನೆ ಅಂದರೆ 8 5 40 ಅಡಿ ಕರಳಿನ ಉದ್ದಳತೆ ಇರುತ್ತೆ. ಅಂದರೆ ಬಾಯಿಂದ ಗುದದ್ವಾರದವರೆಗೂ ಅಷ್ಟು ಉದ್ದ ಕರಳು ಪೈಪ್ ಥರ ಇರುತ್ತೆ. ಅಷ್ಟು ಉದ್ದ ಕರಳು ಈ ಪುಟಾಣಿ ಹೊಟ್ಟೆಯಲ್ಲಿ ಇರುತ್ತೆ. ಆ ಕರಳು ಹೇಗೆ ಬೇಕೇ ಹಾಗೆ ಇರುತ್ತೆ. ಅದರಲ್ಲಿ ರಿಂಕಲ್ಸ್ಗಳಿರ್ತವೆ, ಎಲ್ಲ ಕಡೆ ಮಡಿಕೆಗಳಿರ್ತವೆ. ಈ ಮಡಿಕೆಗಳಲ್ಲಿ ತಿಂದಂಥ ಆಹಾರ ಹೋಗಿ ಕಟ್ಕೊಳ್ಳುತ್ತೆ. ಕಟ್ಕೊಂಡಾಗ ಕೊಳೆಯುತ್ತೆ. ಕೊಳೆಯೋದನ್ನು ನಾವು ಮಲಬದ್ಧತೆ ಅಂತ ಕರಿತೀವಿ. ಆ ಮಲಬದ್ಧತೆ ಆದಾಗ ಆಹಾರ ಸಹಜವಾಗಿ ಕೊಳೆಯುತ್ತೆ. ಆಹಾರ ಕೊಳಿಬೇಕಾದ್ರೆ ಒಂದು ಕ್ರಿಯೆ ನಡೆಯುತ್ತೆ. ಆ ಕ್ರಿಯೆಯಲ್ಲಿ ಗಾಳಿ ಉತ್ಪತ್ತಿ ಆಗುತ್ತೆ. ಅದನ್ನೇ ನಾವು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ, ಅಂದರೆ ಗ್ಯಾಸ್. ಎಲ್ಲ ಥರದ ಗ್ಯಾಸ್ಟ್ರಿಕ್ಕಿಗೆ ಕಾರಣ ಏನು ಅಂದರೆ ತಿಂದಂಥ ಆಹಾರ ನಮ್ಮ ಕರಳಿನ ಒಳಭಾಗದಲ್ಲಿ ಅಂಟ್ಕೊಂಡು ಕೊಳೆಯೋದೆ. ಈ ರೀತಿ ಆಹಾರ ಕಟ್ಕೊಂಡಿರುತ್ತೆ. ಅದನ್ನೇನಾಗುತ್ತೆ, ಟ್ವಿಸ್ಟಿಂಗ್ ಆಗುತ್ತೆ. ಸಪೋಸ್ ನೀವು ಒಂದು ಬಟ್ಟೆ ತೊಗೊಳ್ತೀರಾ, ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಹಿಂಡಿದಾಗ ಏನಾಗುತ್ತೆ, ಆಚೆ ಈಚೆ ಟ್ವಿಸ್ಟಿಂಗ್ ಆಗುತ್ತೆ, ಮತ್ತು ಆಪೋಸಿಟ್ ಸೈಡ್ ಹಿಂಡ್ತೀರಾ, ಟ್ವಿಸ್ಟಿಂಗ್ ಆಗುತ್ತೆ. ಈ ಟ್ವಿಸ್ಟಿಂಗ್ ಆದಾಗ ಕರಳಿನ ಎಲ್ಲ ಒಳಭಾಗದಲ್ಲಿ ಕಟ್ಕೊಂಡಿರ್ತಕ್ಕಂಥ ಆಹಾರ ಬಿಡುಗಡೆ ಆಗುತ್ತೆ. ಆಹಾರ ಸ್ವಚ್ಛ ಆಗೋದ್ರಿಂದ ಮಲಬದ್ಧತೆಯೂ ನಿವಾರಣೆ ಆಯಿತು. ಮಲಬದ್ಧತೆ ಆದರೆ ತಾನೇ ಗ್ಯಾಸ್ಟ್ರಿಕ್ ಆಗೋದು. ಗ್ಯಾಸ್ಟ್ರಿಕ್ ಆದರೆ ತಾನೇ ನಾನಾ ಥರದ ಹೃದಯಕ್ಕೆ ಒತ್ತಡ ಬಿದ್ದು, ಲಂಗ್ಸಿಗೆ ಒತ್ತಡ ಬಿದ್ದು ಹೃದಯ ಮತ್ತು ಲಂಗ್ಸ್ ಪ್ರಾಬ್ಲಮ್ ಬರೋದು. ಅದು ನಿವಾರಣೆ ಆಯಿತು. ಇನ್ನು ಈ ಆಹಾರ ಕೊಳೆತಾಗ ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ. ಈ ಟಾಕ್ಸಿನ್ಸ್ ಏನು ಮಾಡುತ್ತೆ, ಸಣ್ಣ ಕರಳಿನ ಕೆಲಸ ಅಮೃತ ಕೊಟ್ಟರು ತೆಗೆದು ರಕ್ತಕ್ಕೆ ಹಾಕುತ್ತೆ, ವಿಷ ಕೊಟ್ಟರು ರಕ್ತಕ್ಕೆ ಹಾಕುತ್ತೆ. ಈ ಕೊಳೆಯುವ ಕ್ರಿಯೆ ಉಂಟಾದಾಗ ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ. ಆ ಟಾಕ್ಸಿನ್ಸ್ನೆಲ್ಲ ರಕ್ತಕ್ಕೆ ಹೋಗಿ ಹಾಕೋದ್ರಿಂದ ರಕ್ತ ಅಶುದ್ಧತೆ ಆಗುತ್ತೆ. ಈ ರಕ್ತ ಗಲೀಜಾದಾಗ ಸಹಜವಾಗಿ ಎಲ್ಲ ಥರದ ಕಾಯಿಲೆಗಳು ಬರ್ತವೆ. ನೆನ್ಪಿಟ್ಕೊಳ್ಳಿ, ನಾನು ಯಾವಾಗಲೂ ಪದೇ ಹೇಳ್ತಾ ಇರ್ತೀನಿ, ಅಶುದ್ಧ ರಕ್ತನೇ ನಿಮ್ಮ ಎಲ್ಲ ಕಾಯಿಲೆಗಳ ಮೂಲ. ಶುದ್ಧ ರಕ್ತ ಇದ್ದಂಥ ವ್ಯಕ್ತಿಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಇಲ್ಲಿ ಅಶುದ್ಧ ಆಗೋದು ಹೇಗೆ, ನಾವು ತಿಂತಕ್ಕಂಥ ಆಹಾರದಿಂದ
ನಾವು ಕುಡಿತಕ್ಕಂಥ ಗಾಳಿಯಿಂದ, ನಾವು ಕುಡಿತಕ್ಕಂಥ ನೀರಿಂದ. ಇನ್ನು ನೀರು ಗಾಳಿ ನಾವು ಹೇಗೋ ಒಂದು ಶುದ್ಧವಾದ ನೀರು ಮತ್ತು ಶುದ್ಧವಾದ ಗಾಳಿಯನ್ನು ತಗೋಬೋದು, ಆದರೆ ಶುದ್ಧವಾದ ಆಹಾರ ಸರಿಯಾಗಿ ತಿನ್ನೋದಿಲ್ಲ. ಈ ಆಹಾರ ಅಶುದ್ಧವಾಗಿದ್ದಾಗ ಕೊಳೆಯುತ್ತೆ. ಸೊ ಈ ಕೊಳೆಯುವ ಕ್ರಿಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಬಹಳ ಸುಲಭ. ಸಾಮಾನ್ಯವಾಗಿ ನೀವೆಲ್ಲ ಅಂದ್ಕೊಳ್ತೀರ, ಗ್ಯಾಸ್ಟ್ರಿಕ್ ಆಯಿತು, ಆ್ಯಸಿಡಿಟಿ ಆಯಿತು, ಕಾನ್ಸ್ಟಿಪೇಷನ್ ಆಯಿತು, ಪೈಲ್ಸ್ ಆಯಿತು, ಏನೆಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ. ಕೇವಲ ತ್ರಿಕೋನಾಸನದ 3 ಸ್ಟೆಪ್ಪನ್ನು ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಫುಲ್ ಸ್ಟಾಪ್ ಇಡ್ಬೋದು ನೀವು. ಅದು ನಾನು ಹೇಳ್ತೀನಿ, ನನ್ನ ಮಾತನ್ನು ನಂಬೋದು ಬೇಡ ನೀವ್ಯಾರು. ಬರೀ 3 ತಿಂಗಳು ಅಭ್ಯಾಸ ಮಾಡಿ, ಅಂದರೆ 90 ಡೇಸ್ ಅಭ್ಯಾಸ ಮಾಡಿ. ನಾನು ಹೇಳಿದ ರೀತಿ ಆ ಪರಿಣಾಮ ಸಿಕ್ಕಿಲ್ಲ ಅಂದರೆ ನನ್ನನ್ನು ದಯವಿಟ್ಟು ನೀವು ಸಂಪರ್ಕಿಸ್ಬೋದು. ಗಮನಿಸಿ, ಭುಜದ ನೇರ ಕೈ ತರ್ತೀರಾ, ಪೂರ್ತಿಯಾಗಿ ಟ್ವಿಸ್ಟಿಂಗ್ ಮಾಡ್ತೀರಾ. ಹೀಗೆ ನೆನ್ಪಿಟ್ಕೊಳ್ಳಿ, ಒಂದು ಬೆನ್ನಿಗೆ ಬಹಳ ಒಳ್ಳೆಯ ಅಭ್ಯಾಸ, ಇನ್ನೊಂದು ನಮ್ಮ ಗರ್ಭಕೋಶಕ್ಕೆ, ಮೂತ್ರಕೋಶಕ್ಕೆ ಮತ್ತು ನಮ್ಮ ಡೈಜೆಷನ್ ಸಿಸ್ಟಮ್, ಕರಳಿನ ಎಲ್ಲ ಒಳಭಾಗಕ್ಕೂ ಹಿಂಡ್ದಂಗೆ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಸಿಹಿ ಸುದ್ದಿ ಅಂದರೆ ಸಿಹಿ ಕಾಯಿಲೆ ಇದ್ದವರಿಗೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಭಾಳ ಹೆದರಿರ್ತೀರ ನೀವು. ಅಯ್ಯೋ, ಇನ್ಸುಲಿನ್ ಟ್ಯಾಬ್ಲೆಟ್ ತೊಗೋಬೇಕು ಅಥವಾ ಇನ್ಸುಲಿನ್ ತೊಗೋಬೇಕು, ಇದು ತೊಗೊಂಡಿಲ್ಲ ಅಂದರೆ ನಮ್ಮ ಜೀವನನೇ ಮುಗೀತು ಅಂತ ಹೆದರಿರ್ತೀರಲ್ವ. ಅವರಿಗೆ ಒಂದು ಬಹಳ ಒಳ್ಳೆಯ ಅಭ್ಯಾಸ ಈ ಟ್ವಿಸ್ಟಿಂಗ್. ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ಚೆನ್ನಾಗಿ ಹಿಂಡುತ್ತೆ, ಆಪೋಸಿಟ್ ಸೈಡ್ ಕೂಡ ಹಿಂಡುತ್ತೆ. ಅದರಲ್ಲಿರ್ತಕ್ಕಂಥ ಎಲ್ಲ ಇನ್ಸುಲಿನ್ ಹೊರಗೆ ಬರುತ್ತೆ. ಆ ಇನ್ಸುಲಿನ್ ಹೊರಗೆ ಬಂದಾಗ ಪ್ಯಾಂಕ್ರಿಯಾಸ್ ಗ್ರಂಥಿ ಮತ್ತೆ ಉತ್ಪತ್ತಿ ಮಾಡಲಿಕ್ಕೆ ಶುರುವಾಗುತ್ತೆ, ಅಂದರೆ ಜಾಗೃತ ಆಗುತ್ತೆ. ಜಾಗೃತ ಆದಾಗ ಅದರಲ್ಲಿರ್ತಕ್ಕಂಥ ಬೀಟಾ ಸೆಲ್ಸ್ ಆ್ಯಕ್ಟಿವ್ ಆಗ್ತವೆ, ತಂತಾನೇ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಕನಿಷ್ಠ ಪಕ್ಷ 50 ಸರಿ ಅಭ್ಯಾಸ ಮಾಡಿ. ಒಂದು ಕಡೆ 25 ಸುತ್ತು, ಮತ್ತೊಂದು ಕಡೆ 25 ಸುತ್ತು, ಹೀಗೆ ಸರಿಯಾಗಿ ಅಭ್ಯಾಸ ಮಾಡಿ. ಬಹಳ ಲಾಭ ಇದೆ ಈ ಅಭ್ಯಾಸದಿಂದ. ಈ ಅಭ್ಯಾಸದ ಹೆಸರು ತ್ರಿಕೋನಾಸನದ 2nd ಸ್ಟೆಪ್. ಅಲ್ಲಿಗೆ ನಾವು ತ್ರಿಕೋನಾಸನದ 1ನೇ ಸ್ಟೆಪ್ಪು ಮತ್ತು 2nd ಸ್ಟೆಪ್ ನೋಡಿದ್ವು. ಇವತ್ತಿಗೆ ಇಷ್ಟು ಸಾಕು. ನಾಳೆ ತ್ರಿಕೋನಾಸನದ 3rd ಸ್ಟೆಪ್ ಬಗ್ಗೆ ಹೇಳ್ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.